ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ರಮೇಶ್ ಕತ್ತಿ ಮತ್ತೆ ವಿರೋಧಿಗಳಿಗೆ ಪರೋಕ್ಷವಾಗಿ ಮತ್ತೆ ವಾಗ್ದಾಳಿ. ಪರಕೀಯರ ದಾಳಿಗೆ ಅಣ್ತಮ್ಮ ಒಂದ್ ಆಗ್ಬೇಕಾಗಿತ್ತು, ನಾವು ಒಂದಾಗಿದ್ದೀವಿ. ಹುಕ್ಕೇರಿ ಜನರ ಜೊತೆ ಎಬಿ ಪಾಟೀಲ್ ಮತ್ತು ಕತ್ತಿ ಕುಟುಂಬ ಪರಿವಾರ ಇಬ್ಬರು ಜೊತೆಯಾಗಿದ್ದೇವೆ ಎಂದ ಮಾಜಿ ಸಂಸದ. ಅನಿವಾರ್ಯವಾಗಿ ನಾವು ಅಣ್ಣ ತಮ್ಮ ಇದು ಸಾವಿರದ ರೂಪಾಯಿ ಇವತ್ತು ಅನ್ನುವಂಥ ವಿಚಾರ ಇರ್ಬೋದು. ಅದು ಅನಿವಾರ್ಯವಾಗಿ ಪರಕೀಯರು ನಮ್ಮ ತಾಲೂಕಿನ ಮೇಲೆ ಬಂದಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ಅಣ್ಣ ತಮ್ಮ ಒಂದು ಆಗ್ಬೇಕಾಗ್ತದೆ. ನಮ್ಮ ತಾಲೂಕಿಗೆ ಸೌಲಭ್ಯ ಬರ್ತದೆ. ಮುಖಾಂತರ ತಾಲೂಕಿನ ಜನರ ಸೇವೆ ಮಾಡುವ ಸಲುವಾಗಿ ಒಂದು ದಿವಸ ನಮಗೆ ರಾಜಕಾರಣ ಮಾಡುವಂತದ್ದು ರಾಜಕಾರಣ ಅವರು ಕಾಂಗ್ರೆಸ್ ಬಿಜೆಪಿ ಮಾಡ್ತಾರೆ. ಆದ್ರೆ ನಮ್ಮ ತಾಲೂಕಿನ ವಿಷಯ, ನಮ್ಮ ತಾಲೂಕಿನ ಜನರ ವಿಷಯ, ನಮ್ಮ ತಾಲೂಕಿನ ಕಾರ್ಮಿಕರ ವಿಷಯ, ನಮ್ಮ ತಾಲೂಕಿನ ಸಮಸ್ಯೆ, ನಮ್ಮ ತಾಲೂಕಿನ ಅಭಿವೃದ್ಧಿ ವಿಷಯ ಬಂದಂತ ಸಂದರ್ಭದಲ್ಲಿ ನಮ್ಮ ತಾಲೂಕಿನವರು ಕಟ್ಟಿ ಬಯಸಿರ್ತಕ್ಕಂಥ ದಿವಂಗತ ಅಪ್ಪಗೌಡರು ಆಗಿ ಕಟ್ಟಿ ಬಯಸಿರ್ತಕ್ಕಂಥ ದಿವಂಗತ ಬಸವಗೌಡರು ಆಗಿ ಕಟ್ಟಿ ಬಯಸಿರ್ತಕ್ಕಂಥ ಸಂಘ ಸಂಸ್ಥೆಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂತ ಕೆಲಸ ನಮ್ದಾಗಿರ್ತದ. ಬರುವಂತ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನ ತಾಲೂಕಿನ ಜನ ಹಿರಿಯ ಸಹೋದರಾಗಿರ್ತಕ್ಕಂಥ ಎಬಿ ಪಾಟೀಲ್ರಿಗೆ ಮತ್ತೆ ನಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾರೆ. ಬರುವಂತ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನ ತಾಲೂಕಿನ ಜನ ಹಿರಿಯ ಸಹೋದರಾಗಿರ್ತಕ್ಕಂಥ ಎಬಿ ಪಾಟೀಲ್ರಿಗೆ ಮತ್ತೆ ನಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾರೆ. ಬರುವಂತ ಎಲ್ಲಾ ಒಂದು ಕೆಲಸ ಕಾರ್ಯಗಳಲ್ಲಿ ತಮ್ಮ ಗ್ರಾಮಗಳಿಗೆ ಬರುವುದರ ಮುಖಾಂತರ, ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡುವ ಮುಖಾಂತರ ಬರುವಂತ ದಿನಮಾನಗಳಲ್ಲಿ ನಮ್ಮ ತಾಲೂಕನ್ನ ಯಾವ ರಾಜಕೀಯವಾಗಿ, ಸರ್ಕಾರಿ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಾವ ರೀತಿಯನ್ನು ಉಳಿಸಿ ಬೆಳೆಸಬೇಕು ಅನ್ನುವಂತ ಕೆಲಸ ಕಾರ್ಯವನ್ನ ನಾವಿಬ್ರು ಕೂಡಿ ತಮ್ಮೆಲ್ಲ ಮಾರ್ಗದರ್ಶನದಲ್ಲಿ ಮಾಡ್ತೀವಿ ಅನ್ನೋದು ಮಾತನ್ನು ಹೇಳಿ